ಹೊರನಾಡಿಗೆ ಬಂದಿದ್ದೀವಿ. ರೂಮೇ ಸಿಕ್ಲಿಲ್ಲ, 1 hour ಆಯ್ತು ನಾವು ಬಂದು. ರೂಮ್ ಸಿಕ್ಕಿರ್ಲಿಲ್ಲ. ರೂಮು ಇವಾಗ ಸಿಕ್ತು. ರೂಮ್ ಇವಾಗ ಸಿಕ್ತು. ಇವಾಗ AC ರೂಮೇ ತೊಗೋಬೇಕು ಅಂತ ಹೇಳೋ, ನಾರ್ಮಲ್ ರೂಮ್ ಇರಲಿಲ್ಲ. 1600 ಚೇಂಜ್ ಏನೋ ಇದೆ. AC ರೂಮು ತೊಗೊಂಡಿದ್ದೀವಿ. ಇವಾಗ ರೂಮ್ ಒಳಗಡೆ ಹೋಗ್ಬೇಕು. ರೂಮ್ ನೋಡೋಣ ಯಾವ ಥರ ಇದೆ ಏನು ಅಂತ. ಹಾರ್ಡ್ ಹಾಕಿದ ತಕ್ಷಣ ಲೈಟ್ಸ್ ಎಲ್ಲ ಆನ್ ಆಗಿದೆ. ತುಂಬ ಬ್ಯೂಟಿಫುಲ್ ಆಗಿದೆ ರೂಮು. ವಾಶ್ರೂಮ್ ಹೇಗಿದೆ ನೋಡೋಣ. ವಾಶ್ರೂಮ್ ಕೂಡ ಚೆನ್ನಾಗಿದೆ. ಟಿವಿನೂ ಕೊಟ್ಟಿದ್ದಾರೆ. ಟ್ರಿಬಲ್ ಕಾಟ್ ಬೆಡ್ ಇದೆ, ಸೋಫಾ ಇದೆ. ಹೊರಗಡೆ ಬಾಲ್ಕನಿ ವ್ಯೂ ಮಾತ್ರ ಬ್ಯೂಟಿಫುಲ್. ಇವಾಗ 9:30ವರೆಗೂ ದೇವಸ್ಥಾನದಲ್ಲಿ ಊಟ ಸಿಗುತ್ತಂತೆ. ಪ್ರಸಾದನ ತಗೊಳಕ್ಕೆ ಹೊರಟ್ಬಿಡ್ತೀವಿ ಫ್ರೆಶ್ ಅಪ್ ಆಗಿಬಿಟ್ಟು. ರೂಮ್ನ ಮೊದಲೇ ಬುಕ್ಕಿಂಗ್ ಮಾಡ್ಕೊಂಬಿಡಿ, ಒಂದು 3 to 4 days ಬೇಕು. ಇಲ್ಲ ಅಂತಂದರೆ ನಾರ್ಮಲ್ ರೂಮ್ ಸಿಕ್ಕಲ್ಲ, AC ರೂಮ್ಸು ಸಿಕ್ಕಲ್ಲ. ಏನೋ ನಮ್ಮ ಅದೃಷ್ಟ ಇವತ್ತು ಸಿಕ್ಕಿದೆ. ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪ್ರಸಾದ ಎಲ್ಲ ತಿನ್ಕೊಂಡು 9:30ವರೆಗೂ ದರ್ಶನ ಮಾಡಿಕೊಂಡು ಪ್ರಸಾದ ತಿನ್ಕೊಂಡು ವಾಪಸ್ ಬಂದು ರೆಸ್ಟ್ ಮಾಡಿಕೊಂಡು ಮಾರ್ನಿಂಗ್ ಬೇಗ ಒಂದು 6 o'clock ಎಲ್ಲ ಚೆಕ್ಔಟ್ ಆಗೋಣ ಅಂತ ಇದ್ದೀವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಅಲ್ಲಿಂದ ಬಂದು 9:30ಗೆ ಮಹಾಮಂಗಳಾರತಿ ಕ್ಲೋಸ್ ಮಾಡ್ತಾರೆ. ಇವಾಗ ಪ್ರಸಾದ ವಿನಿಯೋಗ ಇದೆಯಲ್ಲ, 9:30ವರೆಗೂ ಪ್ರಸಾದ ವಿನಿಯೋಗ ಇರುತ್ತೆ. ಸೊ ಪ್ರಸಾದನ ತಿನ್ನೋಣ ಅಂತ ಹೊಡ್ತಾ ಇದ್ದೀವಿ. ಬನ್ನಿ ಪ್ರಸಾದ ತಿನ್ನೋ ಹತ್ರ ಒಂದು ವಿಡಿಯೋ ಮಾಡ್ತೀನಿ. ಎಲ್ಲ ರೂಮಲ್ಲೆಲ್ಲ ರೆಡಿಯಾಗಿ ಆಯಿತು. ಇವಾಗ ಹೊರನಾಡನ್ನ ಬಿಡ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿ ರೂಮ್ ಬಿಡ್ಬೇಕು. ಇವಾಗ ಇವರೊಬ್ಬರು ತಲೆ ಬಾಚ್ಕೋಬೇಕು. ಸ್ವಲ್ಪ ತಲೆ ಬಾಚ್ಕೋತಿದ್ದಾರೆ. ಹೊರಗಡೆ ವ್ಯೂ ತೋರಿಸ್ತೀನಿ ನೋಡಿ. ಮಾರ್ನಿಂಗ್ ವ್ಯೂ ಮಾತ್ರ ಹೊರಗಡೆ ಸೂಪರಾಗಿರುತ್ತೆ. ಒಂಥರ ನೋಡೋಕ್ಕೇನೆ ಒಂಥರ ಪುಣ್ಯ ಮಾಡಿರ್ಬೇಕು. ನಾವೆಲ್ಲ ಬೆಂಗಳೂರಲ್ಲಿ ಒಂಥರ ನೋಡಿ ಬೇಜಾರಾಗಿ ಈ ಥರ ಹೊರಗಡೆ ನೇಚರ್ ನೋಡಿದಾಗ ನಮಗೇನೋ ಒಂದು ಖುಷಿ ಸಿಕ್ದಂಗೆ ಆಗುತ್ತೆ. ಈಗ ನಾವು ಇವಾಗ ಬಿಡ್ತಾ ಇದ್ದೀವಿ ರೂಮು. ನಾವು ಇವಾಗ ಹೊಡ್ತಾ ಇದ್ವಿ, ಚೆಕ್ಔಟ್ ಮಾಡಿಕೊಂಡು ಇನ್ನು ಹೊಡ್ತಾ ಇರೋದೆ ಎಲ್ಲ ಆಗಿದೆ. ಎಲ್ಲ ತೊಗೊಂಡು ಇವಾಗ ಹೊರಡ್ಬೇಕಷ್ಟೆ. ರೂಮಿಂದ ಚೆಕ್ಔಟ್ ಆಗಿಬಿಟ್ಟು ಕಡೆಗೆ ನಮ್ಮ ಪ್ರಯಾಣ. ಇವಾಗ ಇಲ್ಲಿಂದ ಕಾರ್ ಹತ್ಕೊಂಡು ಹೊರಟ್ರೆ ಕುದುರೆಮುಖದ ಕಡೆಗೆ ನಾವು ಹೊಡ್ತೀವಿ. ಕಸದ ಕವರ್ನ ಯಾವ ಥರ ತೊಗೊಂಡ್ಬರ್ತೀವಿ ನೋಡಿ. ಒಂದು ದಿನಕ್ಕೆ ಇಷ್ಟು ಕಸ ತುಂಬ್ಕೊಂಡ್ಬಿಡ್ತಾರೆ. ಕಸದ ಕವರಲ್ಲಿ ಬಟ್ಟೆಗಳನ್ನ ತುಂಬಿಕೊಂಡು ಬರ್ತಾ ಇದ್ದಾರೆ. ಹಸು ಮೇಲೆ ತುಂಬ ಅಭಿಮಾನ ತರುಣದು. ಇವನು ಕಾರ್ಡ್ನೇ ಹೊರಗಡೆ ತೊಗೊಂಡ್ಬಿಡ್ತಾವನೆ. ಮತ್ತೆ ಕಾರ್ಡ್ ಕೊಡೋಕೆ ರಿಟರ್ನ್ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಕಾರ್ ಹತ್ರ ಬಂದ್ವಿ. ನಮ್ಮ ಪಯಣ ಈಗ ಕುದುರೆಮುಖದ ಕಡೆಗೆ. ಕುದುರೆಮುಖ ಮುಗಿಸ್ಕೊಂಡು ಹಾಗೆ ಶೃಂಗೇರಿಗೆ ಹೊರಡ್ತೀವಿ. ಆಮೇಲೆ ಉಡುಪಿಗೆ ಹೊರಡ್ತೀವಿ.